ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತ ಮಾಡೋದು. 7% ಮೀಸಲಾತಿಯನ್ನು ಕೊಡಬೇಕು ಅಂತ 3% 3% ಇದನ್ನು 7% ಮಾಡಬೇಕು ಅಂತ ಮಾಡೋದು. ಈಗ ಸುಪ್ರೀಂ ಕೋರ್ಟ್ನವರು ಅಡ್ಡ ಬಂದಿದ್ದಾರೆ, ಅದಕ್ಕೆ ಅಡ್ಡ ಬಂದಿದ್ದಾರೆ. ಸ್ವಾಮೀಜಿಯವರು ಕೂಡ ಚಳುವಳಿಯನ್ನು ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಎಷ್ಟು ತಿಂಗಳು ಮಾಡಿದ್ರಿ? 257 ದಿನ ಪ್ರತಿಭಟನೆ ಮಾಡಿದ್ರೆ. ನಾನು 2 ಸಾರಿ ಹೋಗಿದ್ದೆ. ಆಮೇಲೆ ನಮ್ಮ 24.1% ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು. 17.1% ಪರಿಶಿಷ್ಟ ಜಾತಿ ಅಂದು 5 ಮತ್ತೆ 7% ಪರಿಶಿಷ್ಟ ವರ್ಗದವರಿದ್ದಾರೆ. ಎರಡೂ ಸೇರಿದ್ರೆ 24.1% ಆಯಿತು. ಅವರು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗಿ ಅದನ್ನು ಜಾರಿಗೆ ಕೊಟ್ಟಾಯಿತು. ಜಾರಿಗೆ ಕೊಟ್ಟ ಮೇಲೆ ಈಗ ಸುಪ್ರೀಂ ಕೋರ್ಟ್ ಅಡ್ಡ ಬಂದಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಈ ಮೀಸಲಾತಿ 24.1% ಇರಲೇಬೇಕು ಅಂತಕ್ಕಂಥದ್ರ ಪರವಾಗಿರ್ತಕ್ಕಂಥವ್ರು. ಅದಕ್ಕೋಸ್ಕರ 24.1% ಇರಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲ, ನಾನು ಎಲ್ಲ ನಮ್ಮ MLAಗಳ ಜೊತೆ ಇಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ, ಒತ್ತಡ ಹಾಕ್ಬೇಕು. ನೀವು ಕೂಡಲೇ 9th ಶೆಡ್ಯೂಲ್ ಸೇರಿಸಬೇಕು ಅಂತ ಹೇಳಿ ಒತ್ತಡ ಹಾಕ್ಬೇಕು. ನಾನು ಡೆಲ್ಲಿಗೆ ಬರ್ತೀನಿ. ನಾನು ಡೆಲ್ಲಿಗೆ ಬಂದು ಸಂಬಂಧಪಟ್ಟಂತ ಮಂತ್ರಿಗಳಿಗೆ 9th ಶೆಡ್ಯೂಲ್ಗೆ ಸೇರಿಸಲೇಬೇಕು ಅಂತಕ್ಕಂಥ ಒತ್ತಡವನ್ನು ಕೂಡ ಹಾಕತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 9th ಶೆಡ್ಯೂಲ್ ಸೇರಿಸಲೇಬೇಕು. ಇಲ್ಲದೆ ಹೋದ್ರೆ ಮಾಡುದು ವ್ಯರ್ಥ ಆಗ್ತದೆ. 24.1% ಮಾಡಬೇಕು ಅಂತಕ್ಕಂಥದ್ದು ಅದು ವ್ಯರ್ಥ ಆಗ್ತದೆ. ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲದೆ ಹೋದ್ರೆ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಉದ್ಯೋಗದಲ್ಲಿ ಸಮಾನತೆ, ಶಿಕ್ಷಣದಲ್ಲಿ ಸಮಾನತೆ, ಆರ್ಥಿಕವಾಗಿ ಸಮಾನತೆ, ರಾಜಕೀಯವಾಗಿ ಸಮಾನತೆ, ಇದು ಬರದೇ ಹೋದರೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಇನ್ನು ಹೇಳ್ತಲೇ ಇರಬೇಕಾಗುತ್ತೆ. ಸಮ ಸಮಾಜ ನಿರ್ಮಾಣ ಮಾಡ್ತೀವಿ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ ಅಂತ ಹೇಳ್ತಲೇ ಇರಬೇಕಾಗುತ್ತೆ. ಅದರಿಂದ ಇದು ಅಕ್ಷರ ಸಹ ಜಾರಿಯಾಗಬೇಕು. ಇದನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ನಮ್ಮ ಗದ್ದಲೂರು ಯಾತ್ರಾ ಸಮಿತಿಯ ಅಧ್ಯಕ್ಷರು ಅವರು ಕೆಲವು ಮನವಿಗಳನ್ನು ಕೊಟ್ಟಿದ್ದಾರೆ, ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನೆಲ್ಲ ಹಂತ ಹಂತವಾಗಿ ನಿವಾರಣೆ ಮಾಡ್ತೇವೆ. ನಮ್ಮ ಸರ್ಕಾರದ ಉದ್ದೇಶನೇ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು, ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ಸುಮಾರು 50 ಎಕರೆ ಚಿಲ್ಲರೆ ಜಮೀನನ್ನ ಎಲ್ಲ ಹಿಂದುಳಿದ ಮಠಗಳಿಗೆ, ದಲಿತ ಮಠಗಳಿಗೆ ಕೊಟ್ಟಿದ್ದೀನಿ. ವಾಲ್ಮೀಕಿ ಮಠಕ್ಕೂ ಕೂಡ ಕೊಟ್ಟಿದ್ದೀನಿ. 4 ಎಕರೆ 18 ಗುಂಟೆ. ಏನ್ ಸ್ವಾಮೀಜಿ ಹೇಳಿ ಜೋರಾಗಿ, ನೀವು ಹೇಳಬೇಕು. 4 ಎಕರೆ 18 ಗುಂಟೆ ಕೊಟ್ಟಿದ್ದೇನೆ. ಜೊತೆಗೆ ಬಂಡೊಳ್ಳಿನಲ್ಲಿ ಸಮುದಾಯ ಭವನ ಮಾಡಕ್, ಅಲ್ಲಿ ಸಮುದಾಯ ಭವನಕ್ಕೆ ಅಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠ ಮತ್ತು ಅಭಿವೃದ್ಧಿಗೆ 5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಆಮೇಲೆ ನಕಲಿ ಪ್ರಮಾಣ ಪತ್ರ ಅಂತ ಹೇಳಿದಿರಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ.
ಗೊತ್ತಾಯ್ತಾ? ಏನ್ ಸ್ವಾಮೀಜಿ? ಇನ್ನು ಸಮುದಾಯ ಭವನ ಮಾಡ್ಲಿಕ್ಕೆ 2 ಎಕರೆ ಜಮೀನನ್ನ ಕೊಟ್ಟಿದ್ದೇನೆ. ಯಾವ ಊರಿನಲ್ಲಿ? ಮತ್ತೆ ನಾವು ನಿಮ್ ಪರ ಇದೀವೋ ಇಲ್ಲ? ಏನ್ರಿ ನಿಮ್ ಪರ ಇದೀವೋ ಇಲ್ಲ? ನಾವು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರು. ನೀವು ನಂಬಿ ಬಿಡಿ, ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀನಿ ಅಲ್ಲಿವರೆಗೆ ಎಲ್ಲ ಜನರಿಗೂ ಕೂಡ, ಎಲ್ಲ ಬಡವರಿಗೂ ಕೂಡ, ಯಾವುದೇ ಸಮಾಜ ಇರಲಿ, ಆ ಬಡವರಿಗೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ.